ಹಾಕಮ್ಮ ಇಲ್ಲಿ ಹಾಕಮ್ಮ. ಅಲ್ಲ ಅವ್ರಿಗೆ ಓಕೆ. ಇಲ್ಲ ನಲ್ಲಿ ಮುಳ್ಳು ಹಾಕು. ಅಮ್ಮ ಇದೇನು ಇನ್ನೊಂಚೂರು ಹಾಕಮ್ಮ. ಇಲ್ಲ ಸಾಕು. ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮ ಇಬ್ಬರೇ ಇರೋದು. ನಮ್ಮ ತಂದೆಯವರಿಗೆ ಇದು ರೂಮ್ ಇದು. ಮನೇಲಿ ಒಂದೇ ನಮ್ಮಪ್ಪನಿಗೆ ಅಷ್ಟೇ ಹಾಸಿಗೆ ಇದ್ದಿದ್ದು. ಅದು ಏನು ನಾರಿ ಎಲ್ಲ ಇಟ್ಬಿಟ್ಟು ಹೊಲ್ಕೊಂಡಿದ್ರು. ನಾವೆಲ್ಲ ಹಾಸಿಗೆಗಳೇ ನೋಡಿಲ್ಲ ಬಿಡಿ ಸರ್. ಚಾಪೆ ಇದ್ದರೆ ಸಾವುಕಾರ ಅಂದ್ಕೊಂಡಿದ್ದು ನಾವು. ನಮ್ಮ ತಂದೆಗೆ ನೀಟಾಗಿ ಒಂದು ಹಾಸಿಗೆ ಇದೆಲ್ಲ ನಾನು ಇತ್ತೀಚೆಗೆ ನಮ್ಮ ತಂದೆಗೆ ಮಾಡಿರೋದು. ಇದೆಲ್ಲ ಒಂದು AC ಅವ್ರು ಯೂಸ್ ಮಾಡಲ್ಲ. ಆದರೂ ಅವ್ರು ಎದ್ದಿದ ತಕ್ಷಣವೇ ಇದು ಒಂದು ರೂಮ್. ಇದೆಲ್ಲ ನೀಟಾಗಿ ಅವ್ರು ಕೂತ್ಕೊಂಡ್ರೆ ಇದೊಂದು ರೂಮು, ಅವ್ರಿಗೊಂದು ಬೀರು, ಅವ್ರಿಗೆ ಮೆಡಿಸಿನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಏನೋದಕ್ಕೆ ಇದು. ಇಲ್ಲಿ ಬಂದು ನೀಟಾಗಿ ಎದ್ದಾದ್ಮೇಲೆ ಇಲ್ಲಿ ಬಂದು ಕೂತ್ಕೊಳ್ತಾರೆ. ಇಲ್ಲಿ ಬರ್ತಾರೆ. ಇಲ್ಲಿ ಬಂದರೆ ಅವ್ರಿಗೆ TV ತುಂಬ ಇಷ್ಟ, ತುಂಬ TV ಪ್ರೇಮಿ. ಇಲ್ಲಿ ಬಂದು ಆರಾಮಾಗಿ ಇದನ್ನು ಅಗಲವಾಗಿಯೇ ಮಾಡಿಸಿದ್ದೀನಿ, ಯಾಕಂದರೆ ಕಂಫರ್ಟಬಲ್ ಆಗಿ ಅವ್ರಿಗೆ ನೀಟಾಗಿರಲಿ ಅಂತ. ಇದು ಆರಾಮಾಗಿ ಇಲ್ಲಿ ಬಂದು ಕೂತ್ಕೋತಾರೆ. ಇದು ಸಿಂಗಲ್ ಅಷ್ಟೇ. ನೀಟಾಗಿ ಅವ್ರನ್ನ ನಿಂತ್ಕೋತಾರೆ. ಅಲ್ಲಿ ಬಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಲ್ಕೋತಾರೆ. ಕಾಲು ಸ್ವಲ್ಪ ಎಲ್ಲ ಊತ ಬರುತ್ತೆ, ಹಂಗಾಗಿ ಅಲ್ಲಿ ಮಲ್ಕೋತಾರೆ. ಯಾರನ್ನ ಬಂದರೆ ಫ್ರೆಂಡ್ಸ್ಗೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇಲ್ಲಿ ಸ್ವಲ್ಪ ವೆಸ್ಟರ್ನ್ ಟಾಯ್ಲೆಟು ಅದೆಲ್ಲ ಅಲ್ಲಿ ಮಾಡಿಕೊಟ್ಟಿದ್ದೀನಿ. ವೆಸ್ಟರ್ನ್ ಟಾಯ್ಲೆಟ್ ಎಲ್ಲ ಇಷ್ಟ ಈ ಜಾಗ. ಮೇಲ್ಗಡೆ ಯಾರನ್ನ ಬಂದರೆ ಒಂದು ರೂಮ್ ಎಲ್ಲ ಮಾಡಿದ್ದೀನಿ. ಇಲ್ಲಿ ಮನೆಯಾಗಿನೇ ಕೆಲಸ ಮಾಡೋದಕ್ಕೆ ನಮ್ಮ ತಂದೆ ತಾಯಿಗೆ ಒಬ್ಬರನ್ನ ಪಕ್ಕದ ಮನೆ ನನ್ನ ಫ್ರೆಂಡ್ ಹೇಳಿದ್ನಲ್ಲ ಡಯಾಲಿಸಿಸ್ ಅಂತ, ಅವನಿಗೆ ಅಲ್ಲಿ ಕೆಲಸ ಕೊಟ್ಟಿದ್ದೀನಿ. ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಅವ್ರ ವೈಫ್ಗೂ ಇಲ್ಲಿ ಕೆಲಸ ಕೊಟ್ಟಿದ್ದೀನಿ. ಅವರು ಇಲ್ಲಿದ್ದಾರೆ. ನಮ್ಮ ತಮ್ಮ ಒಬ್ಬ ಡಾಕ್ಟರ್ ನಿಂತಿದ್ದಾರೆ, ನರ್ಸ್ ಅಂದರೆ ಬಾಯ್, ಆಸ್ಪತ್ರೆಯಿಂದ ಒಬ್ಬರಿದ್ದಾರೆ. ಅವ್ರಿಗೆ ಇಂಜೆಕ್ಷನ್ನು ಅದು ಇದು ಸ್ವಲ್ಪ ಕಣ್ಣು ಅಷ್ಟು ಕಾಣಲ್ಲ, ಹಾಗಾಗಿ ಕೇರ್ ಮಾಡೋಕ್ಕೆ ಒಬ್ಬರು ಇಲ್ಲಿದ್ದಾರೆ. ಒಬ್ಬ ಡ್ರೈವರ್ ಇದ್ದಾರೆ, ಒಂದು ಕಾರ್ ಇದೆ. ಅವ್ರನ್ನ ತುಂಬ ಜೋಪಾನವಾಗಿ ಎಷ್ಟು ಚೆನ್ನಾಗಿ ಕಾಪಾಡ್ಕೊಬೋದು. ಅವ್ರು ಏನೇ ಅನ್ನಲಿ, ಅವ್ರು ಏನೇ ಮಾಡಲಿ, ನಮಗೆ ಅವ್ರ ದೇವರವರು. ಹೆಂಚಿನ ಮನೆ ಐತಾ ಇಲ್ಲ ಮೋಲ್ಡ್ ಮನೆ ಸರ್? ಇದು ಕಲ್ಲಿದೆ ಮೇಲೆ. ಇದು ನಮ್ಮ ಮನೆ ಬಂದು ಇದು ರೇಷ್ಮೆ ಹುಳ ಮನೆ. ಇದು ರೇಷ್ಮೆ ಹುಳ ಮೇಯಿಸ್ತಿದ್ವಿ ನಾವು. ಅಲ್ಲಿ ಅಷ್ಟೇ ಸಂಸಾರ ಇದ್ದಿದ್ದು ನಾವು ಅಷ್ಟರಲ್ಲೇ. ಆ ಚಿಕ್ಕ ಜಾಗದಲ್ಲಿ ಸಂಸಾರ ಇದ್ದಿದ್ದು. ಇಲ್ಲೆಲ್ಲ ಕಿಟಕಿಗಳಿತ್ತು. ಕಿಟಕಿ ನಮ್ದು ಅಂದರೆ ರೇಷ್ಮೆಗೆ ಹೆಂಗಿರುತ್ತೆ ಗೊತ್ತಲ್ಲ ಸರ್? ರೇಷ್ಮೆ ಥರದ್ದು ಆ ಥರದ್ದು ಇದೆಲ್ಲ ಇತ್ತು. ನಾನು ನಮ್ಮ ಅಪ್ಪನ ಮನೆ ಅಲ್ವ ಸರ್, ನಮ್ಮ ಅಪ್ಪಂದು ಅವರು ಒಂಥರ ಸ್ವಾಭಿಮಾನಿ. ಅವ್ರಿಗೆ ಆಮೇಲೆ ಅವ್ರ ಜಾಗ ಅಂತಂದಾಗ ಎಮೋಷನ್ ಜಾಸ್ತಿ. ಹಾಗಾಗಿ ಇದಕ್ಕೊಂದು ಸ್ವಲ್ಪ ನೀಟಾಗಿ ನಮ್ಮ ಅಪ್ಪನಿಗೆ ಹೆಂಗೆ ಬೇಕು ಹಂಗೆ ಆ ರೇಷ್ಮೆದೆಲ್ಲ ತೆಗೆದು ಕ್ಲೀನಾಗಿ ನೀಟಾಗಿರೋ ಥರ ಅದನ್ನು ಆಲ್ಟ್ರೇಟ್ ಮಾಡಿ, ನಮ್ಮ ಅಪ್ಪನ ಮನೆಯೇ ಆಲ್ಟ್ರೇಟ್ ಮಾಡಿ ಅವ್ರದ್ದೇ ಇದು. ನಾವು ಅವರವರೇ, ಮನೇನೂ ಅವ್ರದ್ದೇ. ಅವ್ರಿಗೆ ಇದು ನಮ್ಮದು ಅಂತ ಅಂದರೆ ಅವ್ರು ಸಿಟ್ಟು ಬರ್ತದೆ, ಅಷ್ಟು ಸ್ವಾಭಿಮಾನಿ ನಮ್ಮಪ್ಪ. ಸೊ ಅದನ್ನು ಆಲ್ಟ್ರ್ ಮಾಡಿ ನೀಟಾಗಿ ಇವತ್ತಿನ ಕಾಲಘಟ್ಟಕ್ಕೆ ಇದು ಹಿಂಗೆ ಮಾಡಿಕೊಟ್ಟಿದ್ದೀವಿ. ಇದು ರೆನೋವೇಟ್ ಮಾಡಿ ಎಷ್ಟು ವರ್ಷ ಆಯಿತು? 2008 ಅಲ್ಲಪ್ಪ ನಾವು ಇದನ್ನು ರೆನೋವೇಟ್ ಮಾಡಿದ್ದು. ಈ ಥರ ಎಲ್ಲ ರೂಮ್ಗೆಲ್ಲ ಕಟ್ಕೊಂಡಿದ್ದು 8. ತಾಜ್ ಮಹಲ್ ಆ ದುಡ್ಡಲ್ಲಿ ಸರ್. ಇದನ್ನು ಸೆಕೆಂಡ್ ರೆನೋವೇಟ್ ಮಾಡ್ತಾ ಇರ್ತೀನಿ. ನೀಟ್ ಶೇಪಪ್ ಎಲ್ಲ ಮುಗಿದಾಗಲೇ ಈ ಮನೆ ರೆನೋವೇಟ್ ಮಾಡಿಸಿ. ಇದು ಏನಿದೆ ಅದನ್ನು ಫಸ್ಟ್ ಆ ದುಡ್ಡು ಫಸ್ಟ್ ದುಡ್ಡೇ ಇಲ್ಲಿ ಹಾಕಿದ್ದು ನಾನು. ಸೂಪರ್ ಸರ್. ನನ್ನ ಫಸ್ಟ್ ಬೈಕು ನಮ್ಮ ಅಪ್ಪಂಗೆ, ನನ್ನ ಫಸ್ಟ್ ಮೊಬೈಲ್ ನಮ್ಮ ಅಪ್ಪಂಗೆ, ಫಸ್ಟ್ ಪೇಮೆಂಟು ನಮ್ಮ ಇದ್ರದ್ದು. ಅಂದರೆ ಏನೇ ಆಗಲಿ ನಮ್ಮಪ್ಪ ಅಲ್ವ ಸರ್, ಅವರು ಏನು ಮಾಡೋರು ನಮ್ಮದಲ್ವ ಸರ್. ಎಸ್ ನಾರಾಯಣ್ ಹತ್ರ ಕೆಲಸ ಮಾಡಿ ತಿಂಗಳ ಸಂಬಳ ತಗೊಂಡು ನಮಗೆ ಬಟ್ಟೆ ತಗೊಂಡು ಬಂದಿದ್ದು. ಇಲ್ಲಿ ಸರ್ ಇಲ್ಲಿಗೆ ಬಂದಿದ್ದು ಫಸ್ಟ್ ಸಂಬಳ ನಮ್ಗೆ ಬಟ್ಟೆ. ಅವಾಗ ಗೊತ್ತಾಯ್ತು ಎಸ್ ನಾರಾಯಣ್ ಹತ್ರ ಇದ್ದಾರೆ ಅಂತ. ಅವಾಗ ಇದು ಆಟೋನ ಯಾವುದೋ ಒಂದು ಧಾರವಾಹಿ ಬರ್ತಾ ಇತ್ತು. ಆ ಧಾರವಾಹಿನಾಗ ಆಟೋ ಡ್ರೈವರ್ ಕೆಲಸ ಮಾಡಿದ್ದು. ಖುಷಿ ಆಯಿತು ನೋಡಿ. ಸ್ವಲ್ಪ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಪರಮ್ಜಿ. ಅಲ್ಲಿ ಆಟೋ ಓಡ್ಸೋಕ್ಕೆ ಅವ್ನಿಗೆ ಒಂದು ಭಾಗೀರಥಿನ ಕರ್ಕೊಂಬರ್ಬೇಕು. ಆಟೋ ಓಡಿಸೋ ಒಂದು ಆಟೋ ಡ್ರೈವರ್ಗೆ ಬರ್ತಾ ಇಲ್ಲ. ಬಂದು ಕರೆಕ್ಟಾಗಿ ಮಾರ್ಕಿಂಗ್ ನಿಲ್ಲಿಸ್ಬೇಕು. ಲೈಟಿಂಗ್ ಮಾಡ್ಕೊಂಡಿರ್ತಾರೆ ಅವರು. ಅದು ಬರ್ತಾ ಇಲ್ಲ ಅವ್ರಿಗೆ. ಡೈರೆಕ್ಟರ್ ನೀನು ಓಡ್ಸ ಅಂತ ಬೈದರು. ಅವ್ನು ಬರ್ತಾ ಇಲ್ವಲ್ಲ ಇನ್ನ. ನಾನು ದೊಡ್ಡದಾಗಿ ಬರ್ತದೆ ಅನ್ಕೊಂಡು ನನಗೆ. ಆಮೇಲೆ ಇಲ್ಲೆಲ್ಲ ಇದ್ದಾಗ ನಾನು ಎತ್ತಿನ ಗಾಡಿ ಬೈಕು ನಮ್ಮ ಅಪ್ಪಂದು ಒಂದು 150 ಇತ್ತು. ಒಂದು ಅವಾಗ ಬಜಾಜ್ 150 ಇತ್ತು. ಅದೆಲ್ಲ ಸ್ವಲ್ಪ ನಾನು ಎಕ್ಸ್ಪರ್ಟ್ ಇದ್ದೆ. ನಾನೇನು ಮಾಡಿದೆ, 150 ಥರ ಅಷ್ಟೇ ಅಲ್ವಾ. ಅವ್ನು ಡ್ರೈವರ್ ಕೇಳಿ ಬೈಲಿ ಹೆಂಗೆ ಅಂತ ಕೇಳೊಂದು ಹೇಳ್ಕೊಟ್ಟ ಅವನು. ಹಿಂಗೆ ಬ್ರೇಕ್ ಹೇಳ್ಕೊಡು ಫಸ್ಟು, ಎಂಥ ಟೈಮಲ್ಲೂ ನಿಲ್ಸೋದು ಹೆಂಗೆ. ನಾನು ಫಸ್ಟ್ ಕೇಳ್ತಿದ್ದು ಹೋಗೋದು ಬೇಡ ನನಗೆ, ಎಂಥ ಟೈಮಲ್ಲೂ ನಿಲ್ಸೋದು ಹೇಳ್ಕೊಡು ಅಂತ ಕೇಳ್ತಿದ್ದೆ. ಪ್ರಾಬ್ಲಮ್ ಅಂದ್ರೆ ಏನು ಮಾಡ್ಬೇಕು ಅದನ್ನ ಹೇಳ್ಕೊಡು ಅಂತ ಹೇಳಿದ್ದೆ. ವೆರಿ ಗುಡ್. ಸೊ ಅವನು ಅಣ್ಣ ನೀನು ಕ್ಲಚ್ ಇಟ್ಕೊಂಡ್ಬಿಟ್ಟು ಲಾಸ್ಟಿಗೆ ಇದನ್ನು ಕ್ಲಚ್ ಯೂಸ್ ಮಾಡಿಬಿಟ್ಟು ತುಳಿದ್ಬಿಟ್ರೆ ನಿಂತ್ಕೊತ ಅಂತ ಹೇಳ್ಕೊಟ್ಟ. ಇಷ್ಟು ಸಾಕು ಅಂತೇಳಿ ಡೈರೆಕ್ಟ್ ಹೇಳಿದೆ. ಎದುರೇಳಂಗಿಲ್ಲ ಇವಾಗಂತಾರೆ ಅಲ್ವಲ್ಲ ಸರ್. ಈಗ ಕೆಲಸ ಬಿಟ್ಟು ಹೋಗ್ತಿದ್ರೆ ನಮ್ಮ ಹುಡುಗ ಹೆಂಗೆ DP ಚೇಂಜ್ ಮಾಡಿ ಹಂಗೆ ಅಲ್ವಲ್ಲ. ಹಂಗಲ್ಲ. ಆವಾಗ ಓಡ್ಸಾಯ ನೀನು ಅಂದರು. ನಿಂಗೆ ಆಟ ಬರ್ತದೇನೆ ಅಂತ ಕೇಳಿಲ್ಲ. ಅವನು ಆಟೋದವನು ಕರೆಕ್ಟಾಗಿ ಮಾರ್ಕಿಂಗಲ್ಲಿ ನಿಲ್ಲಿಸ್ತಾ ಇಲ್ಲ ಅಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಓಡ್ಸಾಯ ನೀನು ಅಂತಂದರು. ಇಲ್ಲ ಸರ್ ನಂಗೆ ಬರಲ್ಲ ಸರ್ ಅನ್ನೋದು ತಪ್ಪಾಗ್ತದೆ, ರೋಡ್ ಬೇರೆ. ಸರಿ ಅಂತ ಹೇಳ್ಬಿಟ್ಟು ಆಯಿತು ಅಂಕಲ್ ಅಂತೇಳಿ ಭಾಗಿರಥಿನ ಕೂರಿಸ್ಕೊಂಡು ಬಂದು ಇಳಿಸಿ ಕೆಳಗಡೆ ಇಳಿಸಿದಾಗ ಅವರಿಬ್ಬರು ಕಾನ್ವರ್ಸೇಷನ್ ನಾನು ಆಟೋದ ಹಿಂದೆ ಇರ್ತೀನಿ. ಇದನ್ನು ನಮ್ಮಪ್ಪ ನೋಡ್ಬಿಟ್ಟವನೇ, ನಮ್ಮೂರೆಲ್ಲ ನೋಡ್ಬಿಟ್ಟವ್ರು ಈ ಸೀನ್ನ. ಆಗ ಫೇಮಸ್ ಅದು.
ಯಾಕಂದ್ರೆ ಅವಾಗ ಉದಯ ಟಿವಿ ತುಂಬಾ ಫೇಮಸ್ ಸೀರಿಯಲ್ ಭಾಗೀರಥಿ. ನಾನು ಆ್ಯಕ್ಟರ್ ಆಗಬೇಕು ಅಂತ ಯಾವತ್ತು ಮಾಡ್ದನಲ್ಲ ನಾನು, ಅದೊಂದು ಮಾಡಿಬಿಟ್ಟಿದ್ದೆ ಅವಾಗ. ಅವತ್ತು ಕಣ್ಣಿಗೆ ಬಿದ್ದುಬಿಟ್ಟಿದ್ದೀರಾ ಊರಿಗೆಲ್ಲ ಭಾಗೀರಥಿಯಲ್ಲಿ. ಸೂಪರ್, ವೆರಿ ನೈಸ್. ಬರೀ ನಿಮ್ಮ ಟೈಮ್ ಮಾಡಿಸ್ಕೊಡಿ ಸರ್. ಯಾರು ಇರಿ ಸರ್, ಏನು ಸರ್ ಯಾರು ಈ ಸಾಧನೆ ಮಾಡೋಕ್ಕಾಗಲ್ಲ. ಊಟ ಇಲ್ಲದೆ, ಮಲ್ಗಕ್ಕೆ ಜಾಗ ಇಲ್ಲದೆ, ರಿಲೇಷನ್ ಇಲ್ಲದೆ ಬೆಂಗಳೂರಿನಾಗ ಓದೋನು ಭಯದಿಂದನೋ ಇಲ್ಲ ಅವನು ದೇವರು ಅವನಿಗೆ ಇದರಿಂದನೋ ಅವನು ಸಾಧನೆ ಮಾಡಿದ್ದು ದೊಡ್ಡ ಗುರಿ. ಯಾರೂ ಮಾಡೋಕ್ಕಾಗಲ್ಲ. ಊಟ ಇಲ್ಲ, ಹೊಟ್ಟೆ ಊಟ ಇಲ್ಲ, ಮಲ್ಗಕ್ಕೆ ಜಾಗ ಇಲ್ಲ. ಎಸ್ ನಾರಾಯಣ ಹತ್ರ ಕೆಲಸ ಸೇರೋವರೆಗೂ ಎಷ್ಟು ಹಿಂಸೆ ಬಿದ್ದಿರ್ತಾನೆ. ಯಾರು ರಿಲೇಷನ್ ಇಲ್ಲ ನಮ್ಮ ಬೆಂಗಳೂರಾಗ. ಹಾಂ, ಹೆಂಗೆ ಮಾಡಿರ್ತಾನೆ ಹೇಳು. ಆಗ ಕಷ್ಟ ಬಿದ್ದವನೆ, ಭಾರಿ ಕಷ್ಟ ಬಿದ್ದು ಸಾಧನೆ ಮಾಡಿ ಗುರಿ ಮುಟ್ಟ್ಯವ್ರು. ನಾನೇನು ಕೇಳ್ತಾ ಇದ್ದೆ ದೇವ್ರನ್ನ ಗೊತ್ತಾ, ನಾನು ಮುಲ್ಗಾವ್ ಬೇರೆಯವ್ರ ಮನೆ ಊಟ ಮಾಡಿದ್ದೀನಿ SLCವರೆಗೂ 3 ವರ್ಷ. ನಾನು ಮುಲ್ಗಾವಾಗ ಏನು ಕೇಳ್ತಾ ಇದ್ದೀನಿ ಗೊತ್ತಾ, ಪರಮಾತ್ಮ ಇವ್ರ ಮನೆ ಊಟ ಫ್ರೀಯಾಗಿ ತಿಂತಾದ್ನಂಕ ನಾನು ಒಂದು 5 ಜನ ಊಟ ಹಾಕಬೇಕು. ಅಷ್ಟು ನಾನು ಹೋಗಿ ಜಮೀನು ಕೊಂಡು ಬೆಳೆದು 5 ಜನಕ್ಕೆ ಊಟ ಹಾಕೋಷ್ಟು ಐಶ್ವರ್ಯ ಕೊಡು. ನನ್ನ ಮಕ್ಕಳನ್ನ ಡಾಕ್ಟ್ರು ಇಂಜಿನಿಯರ್ ಮಾಡಬೇಕು ಅಷ್ಟೇ. ಅಷ್ಟು ಐಶ್ವರ್ಯ ಕೊಡಪ್ಪ ಅಂತ ಅವ್ರ ಗುರಿನೇ ಡಾಕ್ಟರ್ ಇಂಜಿನಿಯರ್ ಸರ್. 2 ಬಿಟ್ಟರೆ ಇನ್ನೇನಿಲ್ಲ ಅವ್ರ ತಲೆಯಲ್ಲಿ. ಭಗವಂತನ ನೀವು SLC ಓದಬೇಕಾದ್ರೆ ನೀವು ಅನ್ಕೋತಿದ್ರಿ, ಹಾಂ, ನೀವು SLC ಮಾಡೋಗ್ಲಿಂದ ಅನ್ಕೋತಿದ್ರಿ ಅಲ್ಲ? ಏನು ಹೇಳಿದ್ರಿ? SLC ಯಾವಾಗ ಅನ್ಕೋತಾ ಇದ್ರಿ ಇದೆಲ್ಲ? ಹಾಂ, ಇದೆಲ್ಲ ಯಾವಾಗ ಅನ್ಕೋತಾ ಇದ್ರಿ ಈ ಥರ ನಾನು ಜಮೀನು ತೊಗೊಂಡು ಅವ್ರ ಮನೆ ಊಟ ಮಾಡಿ ಮಲಗ್ತಾ ಇದ್ನಲ್ಲ ಡೈಲಿ. ನೀವು ಓದೋ ಟೈಮಲ್ಲಿ? ಹಾಂ, ಆ ಓದೋ ಟೈಮ್ನಲ್ಲೇ ನಾನು, ಯಾಕಂದರೆ ಕಾಮರ್ಸ್ ತಗೊಂಡು ನಾನು, ಅದು 3 ಸಬ್ಜೆಕ್ಟ್ ಇಂಗ್ಲೀಷು. ನಾನು ಓದ್ತಾ ಇರೋದು ಕನ್ನಡ ಮೀಡಿಯಮ್ಮು. ಆವಾಗ ಇಂಗ್ಲೀಷ್ ತಲೆಕೆಕ್ಕಲ್ಲ. ಆವಾಗ ಅಂದ್ಕೊಂಡು ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿ ಅವ್ರನ್ನ ಡಾಕ್ಟ್ರು ಇಂಜಿನಿಯರೇ ಮಾಡಬೇಕು ಅಂತ ಗುರಿ ಇಟ್ಟನೆ. ಭಗವಂತನ ಬೆಳಗ್ಗೆ ಹೇಳೋವಾಗ ರಾತ್ರಿ ಮಲ್ಗೋವಾಗ ದೇವ್ರನ್ನ ಕೇಳ್ಕೊಂತ ಇದ್ನಿ. ಅವ್ರು ಕಷ್ಟನೇ ಪಟ್ಟರು, ಉಪವಾಸ ಇದ್ದರು, ಸಾಧನೆ ಮಾಡಿದರು, ನನ್ನ ಮನಸ್ಸಂತೆ ಗುರಿ ಮುಟ್ಟಿದ್ರು. ಅಷ್ಟಕ್ಕಿಂತ ಇನ್ನೇನು ನನಗೇನು ಬೇಕಾಗಿಲ್ಲ. ಇನ್ನೇನು ಬೇಕು ನಂಗೆ? ಅಲ್ಲ, ಯಾರು ನೋಡಿದ್ರು ಒಳ್ಳೆ ಮಕ್ಕಳು ಅಂತಾರಲ್ಲ, ಒಳ್ಳೆ ಮಕ್ಳು ಬಿಡಪ್ಪ ನಿಕ್ಕ ಅಂತಾರೆ, ಸಾಕು ನನಗೆ. ಜೀವನ ಸಾರ್ಥಕ ಆಯ್ತಲ್ಲ. ಯಾರ ಬಾಯಾಗೂ ಕೆಟ್ಟೋರು 3 ಜನ ಮಕ್ಕಳು, ಒಬ್ಬರನ್ನಾದರೂ ತೆಗೆದಾಕ್ಬೇಕಲ್ಲ. ಜನ ತೆಗೆದಾಕ್ತಾರ ಇಲ್ಲ? ತೆಗಿತಾರೆ ಹಳ್ಳಿಗಳಾಗ. ದೇಶ ಅಂಥ ಕಾಲ ಈಗ. ಯಾರನ್ನೂ ತೆಗಿದ್ದೀರ, ಒಳ್ಳೆ ಮಕ್ಕಳಪ್ಪ ನಿನ್ನ ಮಕ್ಕಳು ಅಂತಾರೆ. ಅಷ್ಟಕ್ಕಿಂತ ಇನ್ನೇನು ಐಶ್ವರ್ಯ ಏನು ಬೇಕಾಗಿಲ್ಲ. ಇನ್ನೇನು ಬೇಕಾ? ಖಂಡಿತ ಯಾವ ಐಶ್ವರ್ಯ ಮುಂದೆ ದೊಡ್ಡ ಐಶ್ವರ್ಯ. ಹ್ಞೂ, ಥ್ಯಾಂಕ್ ಯು ರೀ. ಮನೆ ಒಳಗಡೆ ಬರ್ತೀನಿ, ಗಮ್ಮತ್ತು ವಾಸನೆ ಬರ್ತಾ ನೋಡ್ಕೊ ಬರ್ತೀನಿ ಒಂಚೂರು. ಅಮ್ಮ ಬಾ 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 ಬಾ, ಬರ್ಬೋದಾ? ಬನ್ನಿ 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 ಬನ್ನಿ, ಎಲ್ಲರಿಗೂ ವೆಲ್ಕಮ್. ನಮ್ಮ ತಾಯಿಯವರು. ಅಮ್ಮ ನಮಸ್ತೆ ಅಮ್ಮ. ಈ ಅಮ್ಮ ಏನು ಅಮ್ಮನ ಹೆಸರು? ಬಾ ಮೈಲಿಕ, ಇವರೇ ಚೇರ್ಮನ್ ಸರ್ ಇವರು. ಸರ್ ನಮ್ಮಮ್ಮ ಹೆಂಗೆ ಗೊತ್ತಾ, ನಮ್ಮಮ್ಮನ ಒಂದು ಕ್ಲಾಸ್ ಓದಿಲ್ಲ ಪಾಪ. ನಮ್ಮ ಜೊತೆ ಕೂತ್ಕೊಂಡು ನಾವು ABCD ಕಲಿಯುವಾಗ ನಮ್ಮಮ್ಮ ಸೈನ್ ಹಾಕೋದು ಕಲ್ತ್ಕೊಳ್ಳೋರು ನಮ್ಮ ಜೊತೆ ಕೂತ್ಕೊಂಡು. ನಮ್ಮಪ್ಪನೇ ಹೇಳ್ಕೊಡೋದು. ಸೊ ನಿಮ್ಮ ಎಜುಕೇಶನ್ ಅವ್ರ ಎಜುಕೇಶನ್ ಒಟ್ಟಿಗೆ ಆಗಿದೆ. ನಮ್ಮಮ್ಮ ಇವತ್ತು ಬ್ಯೂಟಿಫುಲ್ಲಾಗಿ ಸೈನ್ ಹಾಕೋದನ್ನು ಕಲ್ತ್ಕೊಂಡವ್ರೆ. ಓಕೆ, ನೋಡಿ ನಮ್ಮಮ್ಮನ ಎಲ್ಲರೂ ತುಂಬ ಒಳ್ಳೆಯವರು ಅಂತಾರೆ. ಎಷ್ಟು ಜನಕ್ಕೆ ಊಟ ಹಾಕಿದಾರೆ ಬಿಡಿ ಸರ್. ನಮ್ಮಮ್ಮ ರಾತ್ರಿ 10 ಆಗಲಿ 11 ಆಗಲಿ ನಮ್ಮಪ್ಪ 1 kg ಮಟನ್ ತರೋರು ಸರ್. 1 kg. ಅವಾಗೆಲ್ಲ ಬಡತನ ಬಿಡಿ, ಕಷ್ಟದ ಕಾಲ ಸರ್. ನಮ್ಮ ಅಪ್ಪನ ಫ್ರೆಂಡ್ಗಳು ಕೆಲಸ ಮಾಡೋರು ಬರ್ತಾ ಇರೋರು, ನಾನು ಎಷ್ಟು kg ತಂದಿದ್ದೆ ಅಂತ ನಮ್ಮ ಅಪ್ಪನಿಗೆ ಗೊತ್ತಾಗ್ತಿರಲಿಲ್ಲ. ಏನೇ ಊಟ ತಗೊಂಬ ಅನ್ನೋರು ಸರ್. ಆಲ್ರೆಡಿ 10-15 ಜನ ಊಟ ಮಾಡಿಬಿಟ್ಟಿರ್ತಾ ಇದ್ರು 1 kg ಸರ್. ನಮ್ಮ ತಾಯಿ ಎಂಥ ಮಹಾತಾಯಿ ಅಂದರೆ, ಎಂಥ ಮಹಾಲಕ್ಷ್ಮಿ ಅಂದರೆ ಸರ್. 1 kg ಇಲ್ಲಿ ರಾತ್ರಿ 12 ಗಂಟೆ ಹೋಗಾಗಲಿ ನಮ್ಮ ಅಪ್ಪನ ಕರೆದವ್ರಿಗೆಲ್ಲ ಇಲ್ಲ ಅಂತಿದ್ದು ನಾನು ನೋಡೇ ಇಲ್ಲ. ನಿಮ್ಗೆ ಇನ್ನೂ ಒಂದು ಹೇಳಬೇಕು, ನನ್ನ ತಾಯಿ ಊಟ ಮಾಡಿದ್ದು ನಾನು ಬಲವಂತವಾಗಿ ಮಾಡಿ ಹೋಗ್ಕೊಂಡಿರ್ತೀನಿ. ನನ್ನ ತಾಯಿ ಊಟ ಮಾಡಿದ್ದು ನಾನು ನೋಡಿಲ್ಲ ಸರ್. ನಾನು ಇತ್ತೀಚೆಗೆ ಅಂದರೆ ಈಗ ನಾನು ಡೈರೆಕ್ಟರ್ ಆದಮೇಲೆ ಬಲವಂತ ಮಾಡಿ ತಿನ್ಸಿದ್ರು ಇಷ್ಟೇ ತಿನ್ನೋದು ಊಟ. ನಾನು ನೋಡ್ಬೇಕಮ್ಮ ನೀನು ಹೆಂಗೆ ಊಟ ಮಾಡಿ, ನಾನು ನೋಡೇ ಚಿಕ್ಕ ವಯಸ್ಸಿಗೆ ನಾವು ತಿನ್ನು ಅಂತೀನಿ ಅಂದರೆ ಯಾರು ಬಂದ್ಬಿಡ್ತಾರೋ ನಮ್ಮ ಮನೆಗೆ ಅಂತೇಳಿ ಎತ್ತಿಬಿಟ್ಟು ತಾನು ತಿಂದು ಎತ್ತಿಟ್ಕೊಂಡೇ ಇರೋರು ನಮ್ಮ ತಾಯಿ ಸರ್. ಆಮೇಲೆ ನಮ್ಗೆ ಊಟ ಸಿಗ್ತಾಯಿದ್ದು ಹೆಂಗೆ ಗೊತ್ತಾ ಸರ್, ನಮ್ಮ ತಾಯಿ ಊಟ ಆಗ್ತಾಯಿದ್ದು 2 ಚಿಕ್ಕ ಪೀಸು ಸಣ್ಣದು ಕಟ್ ಮಾಡೋರು ಮಟನ್ನು ಅಥವಾ ಚಿಕನ್ನು. 2 ಪೀಸ್ ಲೆಕ್ಕ ಮಾಡಿ ಹಂಗೆ ಹಾಕೋರು. ಒಂದಷ್ಟು ಸಾಂಬಾರು ಹಾಕೋರು, ಇಷ್ಟು ದಪ್ಪ ಮುದ್ದೆ ಹಾಕೋರು. ಅದನ್ನು ಸುಮ್ಮನೆ ಅದ್ದೊದ್ಕೊಂಡು ಫುಲ್ಲಲ್ಲ, ಸುಮ್ಮನೆ ಮಾಡ್ಕೊಂಡು ನುಂಗ್ತಾ ಇರ್ಬೇಕು ಅಷ್ಟೇ. ಹೀಗೆ 20 ಜನ 1 kg ಊಟ ಮಾಡ್ತಿದ್ವಿ. ಅಂದರೆ ನಮ್ಮ ತಾಯಿ ಯಾರಿಗೂ ಇಲ್ಲ ಅಂತಿರಲಿಲ್ಲ. ಅದು ಹೆಂಗೆ ಸರಿಯೋರು. ಇವತ್ತು ನನ್ನ ಹೆಂಡತಿ ಅವರು ಎಲ್ಲ ಹೇಳ್ತಾ ಇರ್ತೀನಿ ನಾನು. ನನ್ನ ಹೆಂಡ್ತಿನೂ ಪಾಪ ಮಹಾತಾಯಿ ಯಾರು ಬಂದು ಊಟ ಮಾಡ್ತಾರೆ, ನಮ್ಮ ಅಮ್ಮನ ಕೂಡನೇ. ಆದರೆ ಇವತ್ತು ನಾವು 4 kg ಬೇಕಾ 3 kg ಬೇಕಾ ಜನ ಬಂದಷ್ಟು ಕೊಡ್ತೀವಿ ನಾವೆಲ್ಲ ಸರ್. ನಮ್ಮ ತಾಯಿದು ಇನ್ನೊಂದು ಹೇಳ್ಬೇಕು ಸರ್. ನಮ್ಮ ಅಪ್ಪ ಇದ್ರು ಏನೇ ನಮ್ದೆಲ್ಲ ಅದು ಹುಳ ಮೇಯ್ಸೋ ಮನೆ, ರೇಷ್ಮೆ ಮನೆ. ಪ್ಯಾಟ್ ಹೊಸು ಇದು ಶಿಡ್ಲಘಟ್ಟಕ್ಕೆ ಹೋಗ್ತಾ ಇದ್ದೀನಿ, ಪೇಟೆಗೆ ಹೋಗ್ತಾ ಇದ್ದೀನಿ, ಬ್ಯಾಗ್ ಎತ್ಕೊಂಬರಿ ಏನು ತರಬೇಕೇನೆ ಅನ್ನೋರು ನಮ್ಮಪ್ಪ. ಹಿಂಗೆ ಇದೆ ಸೇಮ್
ಅದೇ ಗೊತ್ತಲ್ಲಿ ಕೇಳೋದು. ಹಾಂ ಏನಂತಾರೆ ಬ್ಯಾಗ್ ಎತ್ಕೊಂಬರಿ ಅಂತ ಎತ್ತೀನಿ ಅಂದರೆ ಸರ್ ನಮ್ಮ ತಾಯಿ ಏನು ಹೇಳ್ತಿರ್ಬೋದು ಹೇಳಿ ನೋಡೋಣ. ನನಗೆ ಇವತ್ತು ಚೆನ್ನಾಗಿ ನೆನಪಿದೆ. ಏನು ಹೇಳಿರ್ಬೋದು ಹೇಳಿ ನಮ್ಮ ತಾಯಿ? ಅತ್ತಗಬಾ ಇತ್ತಗಬಾ ಅಲ್ವಾ? ನನಗೆ ಒಂದೇ ವರ್ಡ್ ನಮ್ಮ ಅಮ್ಮಂದು ಕೇಳಿರೋದು. ಯಾವಾಗ ನಮ್ಮ ಅಪ್ಪನೂ ಬ್ಯಾಗ್ ಎತ್ಕೊಂಬರಿ ಅಂತ ಎತ್ತೀನಿ ಅಂದರೆ ಬ್ಯಾಡ್ ಹೇಳು, ಸಾಯಂಕಾಲಕ್ಕೆ ಆಗ್ತದೆ, ಬೆಳಗ್ಗೆ ನೋಡ್ಕೊಳೋಣ. ನಮ್ಮ ಅಮ್ಮನ ಸ್ಲೋಗನ್ ಇದು. ನಾನು ಇವಾಗೂ ಬೈತೀನಿ ಅದನ್ನು, ಇನ್ನೂ ಅದೇ ಬುದ್ಧಿ ಅಲ್ಲಮ್ಮ ನಿಂದು ಅಂತ. ನಮ್ಮ ತಂದೆ ತತ್ತೀನಿ ಅಂದ್ರೂ ಬ್ಯಾಡ್ ಹೇಳು, ಸಾಯಂಕಾಲಕ್ಕೆ ಆಗ್ತದೆ, ಬೆಳಗ್ಗೆ ನೋಡ್ಕೊಳೋಣ. ಅರ್ಥ ಸರ್? ಗೊತ್ತಾಯ್ತು. ಅದ್ರ ಇದು ಏನು ಬೇಡ, ನೀನು ಹೋಗ್ಬಿಟ್ಟು ಬಾ ಪೇಟೆಕ, ಸಾಯಂಕಾಲಕ್ಕೆ ಆಗ್ತದೆ, ಬೆಳಗ್ಗೆ ನೋಡ್ಕೊಳೋಣ. ತಿರ್ಗಿ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಹಸಿ ಇಸ್ಕೊಂಬ, ಆ ತೋಟದಾಗ ಹೋಗಿ 2 ಮೆಣಸಿನ್ಕಾಯಿ ಕಿತ್ಕೊಂಬ, ಹಿಂಗೇನೆ. ಆದರೆ ಏನು ಇಲ್ಲದೆ ಇದ್ರು ಇಲ್ಲ ಅನ್ನೋದು ಅವ್ರಿಗಿಲ್ಲ ಅನ್ನೋ ಪರಿಕಲ್ಪನೆಯೂ ಇಲ್ಲ. ಪಕ್ಕದ ಮನೆಗೆ ಓಡಾಗ 5 ನಿಮಿಷ ಮಜ್ಜಿಗೆ ಹಾಕ್ಸ್ಕೊಂಬತ್ತಿದ್ವಿ, ಗೊರಪ್ಪನವ್ರು ಅಂತಿದ್ರು. ಅಂದರೆ ಹೆಂಗೆ ಇವಾಗೆಲ್ಲ ಇದ್ದು ಇಲ್ಲದೆ ಬದುಕ್ತೀವಿ, ಏನೂ ಇಲ್ಲದೆ ಇದ್ದು ಬದುಕಿದ್ದು. ಅಷ್ಟು ಕಷ್ಟದಲ್ಲೂ ಇಡೀ ಸಂಸಾರ. ನಾವು ಅನ್ನ ಮಾಡೋರು ನಮ್ಮ ತಾಯಿಯವರು. ಅವಾಗ ಇದು ಇಷ್ಟೇ ಬದುಕ್ತಾ ಇದ್ದೀವಿ. ಇಷ್ಟೇ ನಮ್ಮ ಮನೆ ಇದ್ದಿದ್ದು. ಅದು ರೇಷ್ಮೆ ಮನೆ, ಇಷ್ಟೇ ನಮ್ಮ ಮನೆ, ಇಷ್ಟೇ ನಿಮ್ಮ ಮನೆ. ಇವಾಗೆಲ್ಲ ಇದೆಲ್ಲ ಒಂಥರ ಮ್ಯಾಜಿಕ್ ಆಗಿದೆ. ಆವಾಗೆಲ್ಲ ಹೆಂಗಿತ್ತು ಅಂತ ಊಹೆ ಮಾಡ್ಕೊಂಡು, ಕಿಟಕಿ ಇಲ್ಲ, ಪಟ್ಕಿ ಇಲ್ಲ, ಅವಾಗೆಲ್ಲ ಇದು ಹೊಗೆ ಊದೋದು, ಸಗಣಿ, ಆ ಥರದ್ದು. ಅವಾಗ ಇಷ್ಟೇ ಜಾಗ. ಸರ್ ನಮ್ಮ ಅಮ್ಮ ಏನು ಮಾಡೋರು ಗೊತ್ತಾ ಸರ್? ನನ್ನ ತಮ್ಮ ನಾನು ಸ್ಕೂಲಿಂದ ಓಡಿ ಬರ್ತಾಯಿದ್ವಿ. ಕಾಂಪಿಟೇಷನ್ 2 ಕಿಲೋಮೀಟ್ರ್ ಓಡ್ ಬರಬೇಕು ಬಸ್ ಇಳಿದ್ಮೇಲೆ. ಏನಕ್ಕೆ ಓಡ್ ಬರ್ತಾಯಿದ್ವಿ ಗೊತ್ತಾ ಸರ್? ಮಡಿಕೆಗಳಿತ್ತು ಅವಾಗ, ನಮ್ಮ ಎಲ್ಲ ಮಡಿಕೆಗಳು ಓಡಿಸ್ತಾ ಇದ್ವಿ. ಇಲ್ಲೆಲ್ಲ ನಮ್ಮ ಮಡಿಕೆ ಇಟ್ಟಿರೋದು. ಮಡಿಕೆ ಒಳಗಡೆ ನಮ್ಮ ಅಮ್ಮ ಏನು ಮಾಡೋರು, ಚಿಕ್ಕೋನ್ ಬರ್ತಾರೆ ಅಂತೇಳಿ ಒಂದು ಅಷ್ಟು ಅನ್ನ ಹಾಕಿ 3 ಮಡಿಕೆ ಎತ್ತಿ ಕೆಳಗಡೆ ಇಟ್ಟಿರೋದು. ಅನ್ನ 3 ಮಡಿಕೆ ಕೆಳಗೆ ಇಟ್ಟಿರೋದು, ಕೆಳಗಡೆ ಬೌಲ್ಗೆ ಹಾಕಿ ಇಟ್ಟಿರೋದು. ಯಾರು ಓಡ್ ಬರ್ತಾರೋ ಅವ್ರಿಗೆ ಸಿಕ್ಕೋದು ಫಸ್ಟು. ಓಡ್ ಬಂದು ನನ್ನ ತಮ್ಮ ಡಾಕ್ಟ್ರು ಫಸ್ಟು, ನಾನು ಫಸ್ಟು. ಬೇಗ ಓಡ್ ಬಂದು ಇಬ್ಬರು ಬಂದು ಮಡಿಕೆಗಳಿಸಿ ಇಬ್ಬರು ಅಟ್ ಎ ಟೈಮ್ ಕೈ ಹಾಕ್ತಿದ್ವಿ. ಇಬ್ಬರಿಗೂ ಸಿಗದೆ ಅನ್ನ ಅಷ್ಟು ಅಲ್ಲಿ ಚೆಲ್ಲಿರೋದು. ಇಬ್ರಿಗೂ ಸಿಗದೆ ಜಗಳ ಆಡ್ಕೋತಿದ್ವಿ, ಹೊಡೆದಾಡ್ತಿದ್ವಿ. ಅವ್ನಿಗೊಂದು ದಿನ ಹೊಡೆದಿದ್ದೆ. ಇವತ್ತು ನಮ್ಮ ಡಾಕ್ಟ್ರಿಗೆ ಇಲ್ಲಿ ಓಲಾಗಿದೆ. ಇಲ್ಲಿ ಅಯ್ಯೋ ಕೋಪ, ಅನ್ನ ಎಲ್ಲ ಕಿತ್ಕೊ ಚಲೋ ಇತ್ತು ಅನ್ನಕ್ಕೆ. ಇವತ್ತು ಇಷ್ಟು ತೂತಾಗ್ಬಿಟ್ಟಿತ್ತು. ನಾನು ಹೊಡೆದಿದ್ದೆ, ಇದಕ್ಕೆ ತೂತಾಗಿ ಬ್ಲಡ್ ಚಳ್ಳಂತ ಬಂದ್ಬಿಟ್ಟಿತ್ತು. ನನ್ನ ತಮ್ಮನಿಗೆ ನಾನು ಕೋಪದಿಲ್ಲ ಅವಾಗ ಹೊಡೆದಿದ್ದು. ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ತಾಯಿ. 11-12 ಹಳ್ಳಿಗೆ ಒಂದು ಸೇರು ಅಕ್ಕಿ ಆ ಕಾಲದಾಗ ಉಸ್ಕಿ ಕೆಜಿ ಅಂತಾರೆ. ಈಗ ಅವಾಗ ಸೇರು ಅಂತಿದೆ. ಒಂದು ಸೇರು ಅಕ್ಕಿ ಇಟ್ಟರೆ ಅನ್ನ ಮಾಡಿದ್ರೆ ಅವ್ರ ಊಟಕ್ಕೆ ಇಡಿಟ್ಟು ಬಾಕ್ಸ್ಗೆ ಹಾಕಿ ಬ್ಯಾಗ್ ಹಾಕಿ ಕೊಡಬೇಕು. ತಿರ್ಗಿ ಸಾಯಂಕಾಲ ಬರೋ ಕೊಟ್ಟಿಗೆ ಚಿಕ್ಕ ಮಗನ ಒಬ್ಬನಿರೋನು, ಅವನು ಮುದ್ದೆ ತಿಂತಿರಲ್ಲ. ಡಾಕ್ಟ್ರಾ? ಎಮ್.ಟೆಕ್. ಅಯ್ಯೋ ಮಗು ಬರ್ತಾನೆ, ಅವ್ನು ಮುದ್ದೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇವ್ರು ಬಂದರೆ ತಿನ್ನಾಕ್ಬಿಡ್ತಾರೆ ಅನ್ನೋದು. ಒಂದು ಬಟ್ಲಕ್ಕೆ ಹಾಕಿ ಎತ್ತಿಕ್ ಬಿಡೋರು. ಇವ್ರಿಗೆ ಗೊತ್ತು ನಮ್ಮ ಅಮ್ಮನ ಎಲ್ಲಿ ಕೇಳೋಣ, ಎಲ್ಲಿ ಕಿರು ಬಿಡ್ತಿರ್ಲ, ತೆಗೆದು ನೋಡ್ಬಿಟ್ಟು ತಿನ್ನಾಕ್ ಬಿಡೋರು. ಚಿಕ್ಕ ಮಗನ ಮೇಲೆ ಪ್ರೀತಿ ನಿಮಗೆ? ಇವತ್ತು ಅದೇನೆ, ಇವತ್ತು ಅದೇ ನಮ್ಮ ಅಮ್ಮಗೆ. ಕಿರಿ ಮಗ ಪ್ರೀತಿ ಅಂತೆ? ಇಲ್ಲ, ಎಲ್ಲರಿಗೂ ಪ್ರೀತಿ ಇರ್ತದೆ. ಆದರೆ ಅವನು ಲಾಸ್ಟ್ನವನ್ಕ ನಮ್ಮ ಮನೆಲ್ಲರಿಗೂ ಅವನ ಮ್ಯಾಗ ಪ್ರೀತಿನೇ. ಎಲ್ಲರಿಗೂ ಒಂದು ಏಟ್ ಹಾಕಿಲ್ಲ ನಾವು ಸರ್. ನಾನು ಆ ಥರ ಬೆಳೆಸಿರೋದು. ಹೊಡೆದಿಲ್ಲ? ನಮ್ಮ ತಾಯಿ ಒಂದು ದಿನ ಯಾರು ಮುಟ್ಟಿಲ್ಲ, ಯಾರನ್ನೂ ಹೊಡೆದಿಲ್ಲ ನಮ್ಮ ತಾಯಿ ಸರ್. ನಮ್ಮ ತಾಯಿ ಒದೆ ತಿನ್ನೋದು ಏನಕ್ಕೆ ಗೊತ್ತಾ? ನಮ್ಮ ಅಪ್ಪನಿಂತ್ರ ನಾವು ತಪ್ಪು ಮಾಡಿದ್ರೆ ನಮ್ಮ ತಾಯಿಗೆ ಹೊಡೆಯೋದು ನಮ್ಮಪ್ಪ ಸರ್. ನಾವು ಯಾರೇ ತಪ್ಪು ಮಾಡಲಿ ಒದೆ ತಿಂತಿದ್ದು ನಮ್ಮಮ್ಮ. ನಾನು ಏನು ಅಂತಿದ್ದೆ, ನಾನು ಅನ್ಕೊಳ್ಳಿ ಹೊಡೆದೇನೆ ಮಗನ ದೊಡ್ಡವನ್ನ ಅಂತೇಳಿ ಇಲ್ಲಿ ಬೀಳ್ತಾ ಇರೋದು ಇಟ್ಟು. ಅವಾಗ ನಾನು ಸುಮ್ಮನೆ ಆಗ್ತಿದ್ದೆ. ಇಲ್ಲಿ ಬೀಳ್ತಾ ಇರೋದು ಇಟ್ಟು ನೋಡ್ದೇನೆ ಹೆಂಗೆ ಬೆಳೆಸಿದ್ಯಾ ಮಗನು ದೊಡ್ಡವನ್ನ ಆಗ್ಬಿಟ್ಟು ಅನ್ನೋರು. ಇಲ್ಲಿ ಬೀಳ್ತಾ ಇರೋದು ಪಾಪ. ಹಂಗಾರೆ ಎಷ್ಟು ಏಟ್ ತಿಂದಿದಾರ ನಮ್ಮ ತಾಯಿ ಪಾಪ. ಒಂದು ದಿವಸ ನಾನು ಕೇಳ್ಕೊಂಡೋಗ್ಬಿಟ್ಟಾನೆ, ನಂಗೆ ಕೈ ಕಾಲೆಲ್ಲ ತಿರ್ಕವೆ, ಭಯ ಆಗೋಗ್ಬಿಟ್ಟದೆ. ಇಲ್ಲಿ ಬಿದ್ದೋಗ್ಬಿಡ್ತಾನಂತ ಹಿಂಗೆ ಹಾಕಪಟ್ಟಿಗೆ ಬಿಡಲ್ಲ, ಹಿಂಗೆ ಇಳ್ಕೊಂಡ್ಬಿಟ್ನಿ. ಅದು ಒಂದು ಕಿತ್ತ, ಇನ್ನೊಂದು ಕಿತ್ತ ನೀನು ಇಲ್ಲ ಹಾಕೋಬಿಟ್ಟವನೆ. ಹಂಗೆ ಎಷ್ಟು ಆಗಿದೆ ಬಿಡಿ ಸರ್ ನಮ್ಮ ತಂದೆದು. ಅಂದರೆ ಎತ್ಕೊಂಡು ಹೋಗೋದು ಬಿಸಾಕ್ತೀನಿ ನಿಂತ್ಕೊಳ್ಳೋದು. ಮೇಲೆ ನಾವು ಜಾಸ್ತಿ ಓಡಾಡ್ತಿದ್ವಲ್ಲ ಸರ್, ಕೆಳಗಡೆ ಹುಲ್ಲು ಪಲ್ಲು ಎಲ್ಲ ಇರೋದು. ನಮ್ಮ ತಂದೆ ನಮ್ಮ ಅಮ್ಮನ ಹಿಂಗೆ ಎತ್ತ ಆಚೆಗೆ ಹಿಂಗೆ ಬಿಸಾಕೋನು. ಇಷ್ಟೇ ಅವರಲ್ಲ ಪಾಪ. ನಮ್ಮಪ್ಪ ಕಟ್ಟು ರಫ್ ಮ್ಯಾನ್ ಅಂದರೆ ರಫ್ ಮ್ಯಾನ್ ಬಿಡಿ, ಟೆರಿಫಿಕ್. ಹೇಳಿದ್ನಲ್ಲ 12 ಜನ ಎದ್ದು ನಿಂತ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಡೋರು ಅಂತ. ಅಯ್ಯೋ, ಅಂದರೆ ಒಬ್ಬರು ಕೆಟ್ಟದ್ದು ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಆನೆಸ್ಟಿ ಮ್ಯಾನ್ ನಮ್ಮಪ್ಪ ಸರ್, ಆನೆಸ್ಟಿ ಆಗಿರಬೇಕು. ಆಮೇಲೆ ಯಾಕೆ ಹೊಡಿತಿದ್ದ ಅಂದರೆ ಆಚೆ ಹೋಗಿ ಹುಡುಗರ ಜೊತೆ ಸೇರಬಾರ್ದು, ಕೆಟ್ಟೋಗ್ಬಿಡ್ತೀನಿ ಅಂತ ಅವ್ರಿಗೆ, ಕೆಟ್ಟೋಗ್ಬಿಡ್ತೀನಿ ಅಂತ ಅಷ್ಟೇ ಅವ್ರಿಗೆ ಭಯ. ನಾವು 3 ಜನಗಳ ಜೊತೆ ಸೇರೋಕ್ಕೆ ಬಿಟ್ಟಿಲ್ಲ ನಮ್ಮಪ್ಪ. ನಾವು 4-5 ಜನ ಫ್ರೆಂಡ್ಸಲ್ಲಿ ಕದ್ದು ಮುಚ್ಚಿ ಸೇರ್ಕೊತಿದ್ವಿ. ಅಂದರೆ ಎಲ್ಲಿ ಹೋಗಿ ಡಿವರ್ಟ್ ಆಗ್ಬಿಡ್ತಾರೋ ಅನ್ನೋ ಭಯ ನಮ್ಮಪ್ಪನಿಗೆ. ಯಾವ ಪಿಕ್ಚರ್ ನೋಡಿದ್ರಿ ಇವ್ರದ್ದು? ಎಲ್ಲ ನೋಡಿದ್ರ? ಪಂಚಾಯತಿ ಎಲೆಕ್ಷನ್ಗಳು ಆಗ್ಬಿಟ್ರೆ ಸರ್ ಎಲ್ಲ ಮನೆಗೆ ನುಗ್ಗಿ ಹೊಡೆಯೋರು.
ಆವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನೇನು ಮಾಡ್ತಿದ್ದೆ ನಮ್ಮಮ್ಮನ ಕೇಳಿ ಇಲ್ಲಿ ಡೋರ್ ಇತ್ತು, ನಮ್ಮ ಅಪ್ಪನ ಒಳಗಡೆ ಹಾಕಿ ಮೊಚ್ಚೆತ್ಕೊಂಡು ಇಲ್ಲಿ ತಲೆ ಹತ್ರ ಇಟ್ಕೊಂಡು ಮಲಗ್ತಿದ್ದೆ ಬರ್ರೋ ಅಂತ ಒಂದು ಸ್ಟೇಜ್ಗೆ ಹೋದಾಗ. ಏನಮ್ಮ ಅಂದರೆ ಆವಾಗೊಂದು ಆ ಮೆಂಟಾಲಿಟಿ ಜನ ಇದರಲ್ಲಿ ಸರ್ ಸಖತ್ತಿದ್ದು ಬಿಡಿ ಅವಾಗ. ಇವಾಗ ಅದೆಲ್ಲ ಮರ್ತುಬಿಟ್ಟು ಈ ಜನ್ರೇಷನ್ ಎಲ್ಲ ಮರ್ತುಬಿಟ್ಟಿದ್ದಾರೆ. ಅವಾಗ ನಮ್ಮ ತಂದೆಗೆ ಒಬ್ಬರೇ ಇದ್ದೀರಿ ಅನ್ನೋ ಫೀಲ್ ಟೈಮಲ್ಲಿ ನಾನು ಇದ್ದೀನಿ ಅಂತ ನಿಂತಿದ್ದೆ ಒಂದು ಕಾಲದಲ್ಲಿ. ನಾನು ಅವಾಗ ರೈತ ಆಗಿದ್ನಲ್ಲ 5 ವರ್ಷ ಆ ಟೈಮಲ್ಲಿ. ಅದಾದಮೇಲೆ ಇಡೀ ಜನ ಹಂಗೆ ಚೇಂಜ್ ಆದರು, ಒಳ್ಳೆ ಮಕ್ಕಳು ಅಂತ. ಹಂಗೆ ಗ್ರ್ಯಾಜುಲಿ ಎಲ್ಲ ಇದು ಚೇಂಜ್ ಮಾಡಿಸಿ ರಾಮಣ್ಣ ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ಮಕ್ಕಳು ಹುಟ್ಟೋದ್ರಿಂದ ಹಂಗೆ ಚೇಂಜ್ ಆಯ್ತು ಸರ್. ನಾವೆಲ್ಲ ಬೆಂಗಳೂರು ಬಂದಮೇಲೆ ಅವತ್ತು 1 kg ಮಟನ್ಗೆ 30 ಜನ ಇರ್ತಿದ್ರಿ. ಇವತ್ತು ಏನ್ ಮಾಡ್ತಾರೆ ಬೇಯಿಸ್ತಾರ ಬನ್ನಿ. ಅಮ್ಮ ಏನ್ ಮಾಡ್ತಿದ್ರಿ ಅಡಿಗೆ? ಮಟನ್ ಸರ್ ಬನ್ನಿ ತೋರಿಸಿ. ಇವತ್ತು ಒಳ್ಳೆ ಬಾಡ್ ಬೈತಾ ಇದೆ. ಏನು ಸಾರು? ಮಟನ್ ಸರ್, ಕುರಿ ಮಾಂಸ. ಎಷ್ಟು ಕೆಜಿ ಬೇಯಿಸ್ತಿದ್ರಿ? 3 kg ಕಳಿಸಿದ್ದೆ ಅಮ್ಮ. 1 kg ನಲ್ಲಿ ಮುಳೆ ಕಳಿಸಿದ್ದೆ, ಅದು ಬೇರೆ ತೆಕ್ಕಿದ್ದೀರಾ? 3 kg. ಓಹೋ, ಇವತ್ತು ಆ ದಿನ ಇಲ್ಲ. ಯಾವ ದಿನ ಇಲ್ಲ ಇಲ್ಲ. ಸಣ್ಣ ಸಣ್ಣಗೆ ಪೀಸ್. ಅಯ್ಯೋ ನಮ್ಮ ಇಲ್ಲ ಸರ್, ನಮ್ಮ ತಾಯಿಗೆ ನಾನು ಒಂದೊಂದ್ಸತಿ ರೇಗಿಸ್ತಾ ಇರ್ತೀನಿ. ಏನಂತ ರೇಗಿಸ್ಬೋದು ಹೇಳಿ ನೋಡೋಣ. ಈಗ ನಾನು 3 kg ಇದು ತಂದಿದ್ದೀನಿ, 1 kg ನಲ್ಲಿ ಮುಳೆ ತಂದಿದ್ದೀನಿ, ಕಳಿಸಿದ್ದೀನಿ. ನಾನು ಫೋನ್ ನೋಡಿದ್ರೆ ಕಳ್ಸಿಕೊಡ್ತಾರೆ ಪಾಪ, ಸ್ನೇಹಿತರೆಲ್ಲ ಇದ್ದಾರೆ. ಇವತ್ತು ನಮಗೆ ಅಂತ ಫ್ರೆಶ್ ಆಗಿ 5 ಗಂಟೆಗೆ ಎದ್ದು ಕಳಿಸಿದ್ದಾರೆ. ಈಗ ನಮ್ಮಮ್ಮ ಈಗ ಬಡಿಸ್ತಾರಲ್ವಾ, ಇಲ್ಲಿ ಮೇಲೂರು ಬಂದ್ವಲ್ಲ, ಮೇಲೂರಲ್ಲಿ ಫ್ರೆಶ್ ಆಗಿ ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ನಮಗೆ ಅಂತ, ನಮ್ಮ ತಂದೆಗೂ ನಮಗೆ ಅಂತಂದರೆ ಕಳಿಸ್ತಾರೆ ಮನೆಗೆ ಇಲ್ಲಿಗೇನೆ. ನನ್ನ ಸ್ನೇಹಿತರಿಗೆಲ್ಲ ಇದ್ದಾರೆ. ನಮ್ಮಮ್ಮ ಕೈ ಹೆಂಗೆ ಕುದುರಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಇವತ್ತು ನಮಗಿದೆ ಅಂತ ಆಡಂಬರ ಇಲ್ಲ. ಈಗ 4 kg ಮನೇಲಿ ಇದೆಯಲ್ವಾ, ಈಗ ನಮ್ಗೆ ಊಟ ಬಡಿಸೋ ನೀವು ನೋಡಿಬೇಕಾದ್ರೆ 4 kg ಇದೆ ಅಂತ ಎತ್ತಿ ನಮ್ಮಮ್ಮ ಹಿಂಗೆ ಹಾಕಲ್ಲ. ಅವ್ರು ತಿನ್ನಬೇಕು ಅಂತ ಆಸೆ ಇರುತ್ತೆ. ಇವಾಗಲೂ ನಮ್ಮ ಅಮ್ಮನ ಕೈ 2 ಪೀಸ್ಗೆ ಬರುತ್ತೆ, ಸ್ವಲ್ಪ ಸಾರಿಗೆ ಬರುತ್ತೆ. ಏನಮ್ಮ ನಿಂಗೆ ಹಾಕಮ್ಮ ಅಂತೀನಿ ನಾನು. ಏನೋ ಅಂದರೆ ಅಯ್ಯ ಹೌದಾ ಅಂತ ಆಗ್ತಾರೆ ಅವಾಗ. ಅಂದರೆ ಅವ್ರದ್ದು ಪ್ರಾಕ್ಟೀಸ್ ಪಾಪ, ಆ ಕಷ್ಟದ ದಿನಗಳು ಪ್ರಾಕ್ಟೀಸ್ ಇದೆಯಲ್ಲ. ಇವತ್ತು ನಾನು ಅದನ್ನು ರೇಗಿಸ್ತಾ ಇರ್ತೀನಿ, ನಮ್ಮ ಅಮ್ಮಂಗೆ ರೇಗಿಸ್ತಾ ಇರ್ತೀನಿ, ಇನ್ನೂ ಹಂಗೆ ಇದೆಯಮ್ಮ ನೀನು ಅಂತ. ಈಗ 4 kg ಇದೆ, 3 ಜನ ಇದ್ದೀವಿ. ಈಗ 3 ಜನ ಇದ್ವಿ ಅಂತ ಅನ್ಕೊ, ನಮ್ಮಪ್ಪ ನಮ್ಮಮ್ಮ ನಾನು. ನಮ್ಮ ಅಮ್ಮನ ಕೈ ಈಗಲೂ ಕೈ ಆ ಕಂಟ್ರೋಲ್ಗೆ ಬರುತ್ತೆ. ಅಮ್ಮ ಹಾಕಮ್ಮ, ಇವಾಗ ಯಾಕಮ್ಮ ಇಲ್ಲೇನಮ್ಮ ಅಂತ. ಅಲ್ಲ ಆಯ್ತು ತಿನ್ನು ಅಂತಾರೆ. ಕೈ ಹಂಗೆ ಪಾಪ ನಮ್ಮ ಅವ್ರು ಅಂದರೆ ಆ ಬಡತನ ಇತ್ತಲ್ಲ ಸರ್ ಆಗ. 16 ವರ್ಷ ಬಡತನ ಅನುಭವಿಸಿ. ಬಡತನ ಅಂತಲ್ಲ, ಬಡತನ ಅಲ್ಲ, ಅದೇನು ಕಂಟ್ರೋಲ್ ಜೀವನ. ಈಗ ನಮ್ಮ ಅಪ್ಪ ದುಡ್ಡಿತ್ತು, ಬ್ಯಾಗ್ ಕೊಡೆ ತಗೋಬತ್ತೀರಿ ಅಂತ ಕೊಡ್ಬೇಕು ತಾನೆ ನಮ್ಮಮ್ಮ. ರೇಗಿಸ್ತಾ ಇರ್ತೀನಿ ನಾನು ನಮ್ಮ ತಾಯಿಗೆ. ಶಿಲ್ಘಟ್ಟಕ್ಕೆ ಹೋಗ್ತಾ ಇದ್ದೀನಿ, ಬ್ಯಾಗ್ ತಗೊಂಬ ಅಂದ್ರೆ ಏನನ್ಬೇಕು ನಮ್ಮ ತಾಯಿ ಸರ್. ನಾನು ಅವಾಗ ರೇಗಿಸ್ತೀನಿ. ಆಯಿತು ತಗೊಂಬ ಅಂತೇಳಿ ಚೀಟಿ ಬರ್ಕೊಡ್ಬೇಕು ತಾನೆ. ಸಾಯಂಕಾಲಕ್ಕೆ ಐತೆ, ಬೆಳಗ್ಗೆ ನೋಡ್ಕೊಂಡು ನಾನು ಬಾ ಬೇಡ ಅನ್ನೋದು. ಇದನ್ನ ಕೇಳಿ ರೇಗಿಸ್ತಾ ಇರ್ತೀನಿ ನಾವು ಅಮ್ಮಂಗೆ, ಏನಮ್ಮ ನೀನು ಅಂತ. ಏನಾದ್ರು ಬ್ಯಾಗ್ ಕೊಡಕ್ಕೆ 4 ಮಕ್ಳು ಕಣ್ಮುಂದೆ ರಪ್ಪ ಅಂತ ಬರ್ತಿರಲ್ಲ, ಇವ್ನು ಬೆಳೆಸ್ಬೇಕಿರಪ್ಪ ಸರ್. ಇಲ್ಲ ಆ ಡ್ರೀಮು, ಆ ವಿಷಯ ನಮ್ಮ ತಾಯಿಗಿಲ್ಲ ಸರ್. ಪಾಪ ಕೆಲಸ ಮಾಡೋರು, ತೋಟ ಗೀಟ ಇದೆಲ್ಲ ಕೆಲಸ ಮಾಡೋರು, ಅಡುಗೆ ಮಾಡೋರು, 100 ಜನ ಬರಲಿ ಅಡುಗೆ ಮಾಡ್ಕೊಡೋರು. ಏನೋ ಬೆಳೆಸ್ತಿದ್ದೀವಿ, ಏನೋ ಓದ್ತಿದ್ದಾರೆ, ಅದೆಲ್ಲ ನಮ್ಮ ತಾಯಿಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ತಂದೆಗಿತ್ತು ಆ ಜ್ಞಾನ, ನಮ್ಮ ತಂದೆಗಿತ್ತು. ನಮ್ಮ ತಾಯಿ ಒಂಥರ ದೇವ್ರ ಥರ, ದೇವತೆನೂ ಒಂದೇ, ನಮ್ಮ ತಾಯಿನೂ ಲಕ್ಷ್ಮೀ ದೇವಿ. ನಮ್ಮ ತಾಯಿ ಹೆಸರು ಲಕ್ಷ್ಮೀ ದೇವಮ್ಮ ಅಂತ. ಅವ್ರು ಹಂಗೇನೆ ಇಡೀ ಊರು ಜನ ಕೊಂಡಾಡ್ತಾರೆ. ಎಷ್ಟು ಜನನ ಬರಲಿ ಊಟ ಕೊಡ್ತಾರೆ. ಯಾರನ್ನ ಮನೆ ಹತ್ರ ಬನ್ನಿ ಫಸ್ಟ್ ಊಟ ಇವರಿಂದ ಬಂದಿರೋದು ನಮಗೆ. ನೀವು ಯಾರನ್ನ ಬರಲಿ ಫಸ್ಟ್ ಊಟ. ಈಗ ಎಷ್ಟು ಜನ ಬಂದಿರೋ ಅಷ್ಟು ಜನಕ್ಕೆ ಊಟ ಕೊಡೋದೇ ಕಳ್ಸೋ ಸೀನೇ ಇಲ್ಲ. ಇಲ್ಲಿ ಬಂದರೆ ವಾಪಸ್ ಹೋಗೋ ಸೀನೇ ಇಲ್ಲ. ಇಡೀ ಊರೇ ಹೇಳ್ತಾರೆ ನಿಮ್ಮ ಅಮ್ಮನ ಕೈ ಊಟ ಮಾಡಿದ್ದೀವಪ್ಪ ಅಂತಾರೆ. ಇಲ್ಲದೇ ಇದ್ರೆ ಮಾಡಾದ್ರೂ ಊಟ ಇಡ್ತಾರೆ. ರಾಗಿ ಮುದ್ದೆ ಸಖತ್ತಾಗಿದೆ ನೋಡಿ. ಬಿಟ್ಟು ನುಚ್ಚು ಹಾಕಿರುವಂಥ ಅಥವಾ ಅನ್ನ ಹಾಕಿರುವಂಥ ರಾಗಿ ಮುದ್ದೆನೂ ಇದೆ. ಬರೀ ರಾಗಿದು ಮುದ್ದೆ ಇದೆ ನೋಡಿ. ನಮ್ಮ ರೈತಾಪಿ ಜನಗಳ ಊಟ ಸ್ಟೈಲು. ಅನ್ನ, ಮಟನ್ ಸಾರಿಗೆ ಒಳ್ಳೆ ಅನ್ನ, ಮಸ್ತ್ ಕಾಂಬಿನೇಷನ್ನು. ಈಗ 2:30 ಆಯಿತು. ಚಂದ್ರವರು ನಾವು ಸಿನಿಮಾ ಶೂಟಿಂಗಲ್ಲಿದ್ದರು, ನಮ್ಮ ಯೂನಿಟ್ನವರೆಲ್ಲ ಬೈತಾ ಇರ್ತಾರೆ, ಸ್ಟಾರ್ಗಳೆಲ್ಲ ಬೈತಾ ಇರ್ತಾರೆ, ಬ್ರೇಕೇ ಬಿಡಲ್ಲ ನೀನು ಮರ್ತುಬಿಡ್ತೀವಿ ಊಟನ ಅಂತ. ಸದ್ಯ ಇವತ್ತು ಮರ್ತಿಲ್ಲ ಅವ್ರು ಆ್ಯಕ್ಚುಲಿ ಊಟಕ್ಕೆ. ಊಟ ಇದೆ ಇವತ್ತು ನಮ್ಗೆ ಇಲ್ಲಿ. ಬನ್ನಿ. ನಮಗೆ ಸೇರಿದ್ದು ಅದು, ಇದು ನಮಗೆ ಸೇರಿದ್ದು. ಎಂಥದ್ದೇ ಪ್ರಾಬ್ಲಮ್ ಬಂದರೂ ಅವ್ರ ಹತ್ರ 2 ನಿಮಿಷ ಮಾತಾಡಿದ್ರೆ, ಅಡ್ವೈಸ್ ತೊಗೊಂಡ್ರೆ ಅದು ಪಾಸ್. ಎಂಥದೇ ಸಮಸ್ಯೆ ಇರಲಿ, ನನಗೆ ಯಾವಾಗಲೂ ನೀನು ಮಾಡ್ತೀಯ ಮಾಡು 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 ಅಂತ ಒಂದಷ್ಟು ಶಕ್ತಿ ಕೊಟ್ಟಿರೋದು ನಮ್ಮ ವಿಜಯಣ್ಣ. ಓಕೆ, ಯಾವಾಗಲೂ ನೀನು ಮಾಡ್ತೀಯ ಮಾಡ್ಚಂದ್ರು ನೀನು ಅಂತ. ಆದರೆ ಎಲ್ಲ ದುಡ್ಡು ಕಾಸು ಕೊಡಬೇಕಾಗಿರೋದಲ್ಲ ಸರ್. ಒಂದು ಎನರ್ಜಿ, ಮೋಟಿವೇಶನ್ನು, ಒಂದು ಒಳ್ಳೆ ನುಡಿ, ಒಂದು ಸ್ಫೂರ್ತಿ ಕೊಡಬೇಕಾಗಿರೋಂಥ ಬೆಂತಟ್ಟದು ಸರ್. ಹೌದೌದು. ಹಾಕಮ್ಮ ಇಲ್ಲಿ ಹಾಕಮ್ಮ.
ಅಲ್ಲ ಅವ್ರಿಗೂ ಓಕೆ. ಇಲ್ಲ ಬಂದು ಕೂತ್ಕೋತಾರೆ ಆಮೇಲೆ ಹಾಗೆ ನಲ್ಲಿ ಬೀಳಾಕು ಹಂಗೆ ನಂಗೂ ಒಂಚೂರು ಹಾಕಲ್ಲಿ ತಾಯಿ ನೋಡಿ 2 ಮಲೆ ಮುಳೆ ಮ್ಯಾಗ. ಅಮ್ಮ ಇದೇನು ಇನ್ನೊಂಚೂರು ಹಾಕಮ್ಮ. ಇಲ್ಲ ಸಾಕು ಬೇಕಾದ್ರೆ ಹಾಕ್ಸ್ಕೊಡ್ತೀನಿ, ಡೋಂಟ್ ವರಿ. ಅವ್ರಿಗೆ ಹಾಕಿ. ಇದೇನಮ್ಮ ಅಲ್ಲಿ ಸಾರು ಒಂದು ಇಲ್ಲ ಇದೆ ನಮ್ಮ ಹತ್ರ ಆಲ್ರೆಡಿ ಇದೆ, ಅವ್ರಿಗೆ ಹಾಕಿ. ಇಲ್ಲ ಇನ್ನೊಂದು ಹಾಕಮ್ಮ. ಅಣ್ಣ ಟೇಸ್ಟ್ ಅಣ್ಣನೇ. ಧನ್ಯವಾದ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.